ಇಂಥದ್ರಲ್ಲೆಲ್ಲ ನನ್ನ ತಲೆ ಬ್ಯಾಂಕಿಂದಾಗೆ. ಇದಕ್ಕೂ ಒಂದು ಐಡಿಯಾ ಇದೆ ಮೇಡಮ್, ಒಂದು ಈಸಿ ಪರಿಹಾರ ಇದಕ್ಕೆ ನನ್ನ ಹತ್ರ ಇದೆ. ಹೌದಾ, ಏನು ಮಾಡ್ತೀರಾ? ತುಂಬಾ ಸಿಂಪಲ್ ಮೇಡಮ್. ಅವ್ರ ಫೋನ್ನ ಟ್ಯಾಪ್ ಮಾಡಿದ್ರೆ ಆಯಿತು. ಟ್ಯಾಪಾ? ತಪ್ಪಲ್ವಾ ಅದು? ತಪ್ಪೇ ಮೇಡಮ್, ಬಟ್ ಏನು ಮಾಡೋದು ಮೇಡಮ್, ಅಡ್ಡದಾರಿ ಹಿಡಿದವ್ರನ್ನ ಹಿಡಿಬೇಕು ಅಂದರೆ ಅಡ್ಡದಾರಿ ಹೋಗಲೇಬೇಕಲ್ಲ ಮೇಡಮ್. ಉದ್ದೇಶ ಒಳ್ಳೇದಿದ್ರೆ ಎಲ್ಲನೂ ಒಳ್ಳೇದೇ ಮೇಡಮ್, ನಮಗೆ ಬೇರೆ ದಾರಿ ಇಲ್ಲ. ನಾವು ಕೂಡ ಅವ್ರ ಥರನೇ ಸ್ವಲ್ಪ ಕ್ರಿಮಿನಲ್ ಐಡಿಯಾಸ್ಗಳನ್ನ ಯೂಸ್ ಮಾಡಲೇಬೇಕಾಗತ್ತೆ ಮೇಡಮ್. ಬಟ್ ಡಿಫ್ರೆನ್ಸ್ ಏನಂದರೆ ಅವರು ಕೆಟ್ಟ ಕ್ರಿಮಿನಲ್ಸು, ನಾವು ಒಳ್ಳೆ ಕ್ರಿಮಿನಲ್ಸು. ಅದೇ ಹೇಳ್ತಾರಲ್ಲ ಮೇಡಮ್, ಪಾಸಿಟಿವ್ ಕ್ರಿಮಿನಲ್ಸ್ ಅಂತ, ಆ ಥರ. ಸೊ ಇದಕ್ಕೆಲ್ಲ ನೀವು ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಅಲ್ಲ ಮೇಡಮ್, ಕೆಟ್ಟ ಕೆಲಸ ಮಾಡ್ತಿರೋರಿಗೆ ಭಯ ಇಲ್ಲ ಅಂದರೆ ನಾವ್ಯಾಕೆ ಮೇಡಮ್ ಭಯ ಪಡಬೇಕು? ನ್ಯಾಯ ನಮ್ಮ ಕಡೆ ಇದೆ ಅಂದಮೇಲೆ ನಾವು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಆದರೂ ನನಗೆ ಯಾಕೋ ಇದೆಲ್ಲ ಬೇಡ ಅಂತ ಅನಿಸ್ತಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ? ಏನು ಮೇಡಮ್, ಇಷ್ಟೊಂದು ಭರವಸೆ ಕೊಟ್ಟ ಮೇಲೂ ಬೇಡ ಅಂತಿದ್ದಾರಲ್ಲ, ನೀವು ಹೆಂಗಂದ್ರೆ ಹೆಂಗೆ ಮೇಡಮ್? ನಾವು ಅವ್ರ ಫೋನ್ ಟ್ಯಾಪ್ ಮಾಡಿದ್ರೆ ತಾನೆ ಮೇಡಮ್ ಅವ್ರ ಜಾತಕ ಆಚೆ ಬರೋದು. ಅವ್ರು ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನು ಸ್ಕೆಚ್ ಹಾಕಿದ್ದಾರೆ ಅಂತ ಇನ್ನು ಹೆಂಗೆ ಮೇಡಮ್ ತಿಳ್ಕೊಳ್ಳೋದು? ಮೇಡಮ್, ನಾವು ಹಿಂಗೆ ಪಾಪ ಪುಣ್ಯ ಅಂತ ಕುತ್ಕೊಂಡಿದ್ರೆ ಅವ್ರು ಇನ್ನಷ್ಟು ಮೆರಿತಾನೆ ಇರ್ತಾರಷ್ಟೇ. ನಮ್ಮ ವೀಕ್ನೆಸ್ಸು ಅವ್ರಿಗೆ ಸ್ಟ್ರೆಂತ್ ಆಗಬಾರ್ದಲ್ಲ ಮೇಡಮ್, ಹಂಗಾಕಕ್ಕೆ ನಾವು ಬಿಡಬಾರ್ದು ಮೇಡಮ್. ಹಾಂ, ನೀವು ಹೇಳ್ತಿರೋದು ಒಂದು ರೀತಿಯಲ್ಲಿ ಸರಿಯಾಗಿದೆ, ಬಟ್ ಇದನ್ನೆಲ್ಲ ಹೇಗೆ ಅಚೀವ್ ಮಾಡ್ತೀವಿ? ಹೆಂಗೆ ಅಂದರೆ, ಒಂದು ಬಗ್ ಲಿಂಕ್ ಯೂಸ್ ಮಾಡ್ತೀನಿ. ಆ ಲಿಂಕ್ನ ಶಾಕುಂತಲಾ ಮೇಡಮ್ ಅವ್ರ ಫೋನ್ ಕಳಿಸ್ತೀನಿ. ಅವರು ಯಾವುದೋ ಲಿಂಕ್ ಬಂದಿದೆಯಲ್ಲ ಅಂತ ಅದನ್ನ ಕ್ಲಿಕ್ ಮಾಡ್ತಾರೆ. ಅದನ್ನ ಕ್ಲಿಕ್ ಮಾಡ್ತಿದ್ದಂಗೆ ಅವ್ರ ಫೋನ್ ಟ್ಯಾಪ್ ಆಗುತ್ತೆ, ಅವರು ಟ್ಯಾಪ್ ಆಗ್ತಾರೆ. ಇಷ್ಟೇ ಮೇಡಮ್, ಫುಲ್ ಈಸಿ. ಸಿಂಪಲಾ? ಇಷ್ಟೊಂದೆಲ್ಲ ಕ್ರಿಮಿನಲ್ ಐಡಿಯಾ ಮಾಡೋದು ಸಿಂಪಲಾ? ನೋನೋ, ಅದು ಅಲ್ಲದೆ ಇನ್ನೊಬ್ರು ಕನ್ಸಲ್ಟ್ ಇಲ್ಲದೆ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ಳೋದು ಕ್ರಿಮಿನಲ್ ಆಫೆನ್ಸ್ ಆಗುತ್ತೆ. ತಪ್ಪೇ ಮೇಡಮ್, ಆದರೆ ಅವ್ರು ಮಾಡ್ತಿರೋದಕ್ಕೆ ಹೋಲ್ಸ್ ನೋಡಿದ್ರೆ ಇದು ಏನೇನು ಅಲ್ಲ ಮೇಡಮ್. ಅವರು ನಿಮ್ಮ ಪ್ರಾಣನ ತೆಗಿಯಕ್ಕೆ ನೋಡಿದ್ದಾರೆ ಮೇಡಮ್, ಅದ್ರ ಮುಂದೆ ಇದೇ ಲೆಕ್ಕ ಜುಜ್ಬಿ ಏನೂ ಅಲ್ಲ ಮೇಡಮ್ ಇದು. ಅಷ್ಟಕ್ಕೂ ನಾವು ಇದೆಲ್ಲ ಏನು ಮಾಡಿ ಅವ್ರ ಆಸ್ತಿ ಪಾಸ್ತಿ ಹೊಡಿತಿದೀವ, ಇಲ್ಲ ಅವ್ರ ಜೀವ ತೆಗಿತಿದೀವ? ಏನು ಇಲ್ವಲ್ಲ ಮೇಡಮ್. ಸತ್ಯ ಏನು ಅಂತ ತಿಳ್ಕೊಳ್ಳೋ ಉದ್ದೇಶ ಅಷ್ಟೇ ನಮ್ಮದು. ಸೊ ಏನು ತಪ್ಪಿಲ್ಲ ಮೇಡಮ್, ಮಾಡ್ಬೋದು ಮೇಡಮ್. ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಜೊತೆಗೆ ಮಗು ಪ್ರಾಣನೂ ತೆಗಿಯಕ್ಕೆ ನೋಡಿದವ್ರು ಅವರು. ಅವ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಬೇಡಿ ಮೇಡಮ್. ನನಗೆ ಗ್ರೀನ್ ಸಿಗ್ನಲ್ ಕೊಡಿ, ನಾನೆಲ್ಲ ನೋಡ್ಕೋತೀನಿ. ಸರಿ, ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಮಾಡೋಣ. ಬಟ್ ಸೃಜನ್ ಅವರೇ, ಏನೇ ಮಾಡಿದ್ರು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು, ಎಲ್ಲೂ ಸಿಕ್ಕಾಕೊಳ್ಳೋ ಹಾಗಾಗಬಾರ್ದು. ಇಲ್ಲಾಂದರೆ ನಾನು ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಏನೂ ಆಗಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್, ಗ್ರೀನ್ ಸಿಗ್ನಲ್ ಕೊಟ್ರಲ್ಲ. ಇನ್ಮೇಲೆಲ್ಲ ನಾನು ನೋಡ್ಕೋತೀನಿ. ಆಪರೇಷನ್ ಫೋನ್ ಟ್ಯಾಪಿಂಗ್ ಶುರು. ಇದು ಹೆಂಗೆ ಅಂದರೆ ಮೇಡಮ್, ಇಲಿ ಬೋನ್ನ ಯೂಸ್ ಮಾಡಿ ಹುಲಿನ ಹಿಡಿಯೋ ಥರ ಪ್ರೋಗ್ರಾಮು. ನೋಡ್ತಾ ಇರಿ ಮೇಡಮ್, ಅವ್ರ ಫೋನ್ನ ಟ್ಯಾಪ್ ಮಾಡಿ ಅವ್ರನ್ನ ಹೆಂಗೆ ಟ್ರ್ಯಾಪ್ ಮಾಡ್ತೀನಿ ಅಂತ. ಮೇಡಮ್ 2 ನಿಮಿಷ ರೀ, ಹಿಂಗೆ ಬರ್ತೀನಿ. ಗೆಳೆಯ, ಯಾಕೋ ಬೇಜಾರಲ್ಲಿದೆಯಾ? ಸ್ವಲ್ಪ ದಿವಸ ತಾನೇ, ಎಲ್ಲ ಸರಿ ಹೋಗುತ್ತಿರೋ, ಬೇಜಾರು ಮಾಡ್ಕೋಬೇಡ. ಬೇಜಾರಾಗದೇ ಇರುತ್ತೇನೋ. ಮಗು ಸಿಕ್ತಲ್ಲ ಅಂತ ಭಾಳ ಖುಷಿಯಾಗಿದ್ದೆ ನಾನು. ಇವತ್ತೇ ಮನೆ ಕರ್ಕೊಂಡು ಹೋಗ್ಬೋದು, ಭೂಮಿಕಾ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೋದು, ವಿಷಯ ಹೇಳ್ಬೋದು ಅಂತೆಲ್ಲ ಅನ್ಕೊಂಡಿದ್ದೆ. 1 ವಾರ ಪೋಸ್ಟ್ಪಾನ್ ಆಯ್ತಲ್ಲ, ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೇನಲ್ಲ ಅಂತ ಭಾಳ ನೋವಾಗ್ತಾ ಇದ್ದೆ ಕಣ. ಏಯ್, ಯಾಕೋ ಬೇಜಾರು ಮಾಡ್ಕೋತೀಯಾ? ಮಗು ಸಿಕ್ಕಿದೆ, ಮಗು ಸೇಫ್ ಆಗಿದೆ, ಅದಕ್ಕೆ ಏನು ಆಗಿಲ್ಲ ಅನ್ನೋದು ಗೊತ್ತಾಯ್ತಾನೆ. ಇನ್ಯಾಕೆ ಬೇಜಾರು? ಖುಷಿ ಪಡೋ ವಿಷಯ ಇದು, ಖುಷಿ ಪಡೋ. ಅದು ಸರಿ. ಇನ್ನು ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ ಅಲ್ವಾ? ಮಗು ಸಿಗೋ ತನಕ ಅದು ಸೇಫ್ ಆಗಿರ್ಲಿ, ಚೆನ್ನಾಗಿರ್ಲಿ ಅಂತಿದ್ದೆ. ಈಗ ಸಿಕ್ಕಿದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀನಿ. ಅವಳು ಸಿಕ್ಲು ಅನ್ನೋ ಖುಷಿಗಿನ್ನ ಈ ದುಃಖನೇ ಜಾಸ್ತಿ ಆಗ್ತಿದೆ ಕಣ. ಅದಕ್ಕೆ ಅಲ್ವೇನೋ ಕವಿಗಳು ಹೇಳಿರೋದು, ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಕೊಳ್ಳೋದೇ ಜೀವನ ಅಂತ. ಏಯ್, ಈ ಕವಿತಾನೆ ಯಾವ ಕವಿ ಹೇಳಿದಾರ? ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ಬೇಡ ಗೆಳೆಯ. ಇದು ಆನಂದ ಕವಿ ಬರೆದಿರೋ ಕವಿತೆ. ಸ್ವಲ್ಪ ಅದರ ಇಂಪ್ರೂವೈಸೇಷನ್ ಅನ್ಕೋ. ಒಟ್ಟು ನಿನಗೆ ನಗು ಬಂತಲ್ಲ, ಅಷ್ಟೇ ಸಾಕು. ನನ್ನ ಕವಿತೆಗೆ ಒಂದು ಬೆಲೆ ಸಿಕ್ತು. ಸಖತ್ ಖುಷಿ ಆಗ್ತದೆ ಕಣ. ನಮ್ಮನೆ ಮಹಾಲಕ್ಷ್ಮಿ ಅವಳು ಕುಂತ್ರೆ ನಿಂತ್ರೆ ಬರೀ ಅವಳದೇ ಯೋಚನೆ ಆಗೋಗಿತ್ತು ನನಗೆ. ಸ್ವರ್ಗ ಸಿಕ್ಕಂಗೆ ಅನಿಸ್ತಾ ಇದೆ ನನಗೆ. ಇವತ್ತೇ ಹೋಗಿ ಮನೆಯವ್ರಿಗೆ, ಭೂಮಿಕಾಗೆ, ಎಲ್ಲರಿಗೂ ವಿಷಯ ಹೇಳ್ಬಿಡ್ತೀನಿ. ಅಪ್ಪ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಯಾಕೋ, ಅದ್ರಲ್ಲೇನೋ ಸಮಸ್ಯೆ? ಖುಷಿ ವಿಚಾರ ತಾನೆ. ಅಪ್ಪ ನೋಡು, ಫಸ್ಟ್ ರಿಪೋರ್ಟ್ ಬರಲಿ,
ಅದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಲಿ. ಅಲ್ಲಿವರೆಗೂ ವಿಷಯ ಯಾರಿಗೂ ಹೇಳಕ್ ಹೋಗ್ಬೇಡ. ನಮ್ಮಿಬ್ರಿಗೆ ಗೊತ್ತು, ನಮ್ಮಿಬ್ಬರಲ್ಲೇ ಇದು ಬಿಡ್ಲಿ ಅದು, ಓಕೆನಾ? ಯಾಕೋ ಹೀಗೆ ಹೇಳ್ತಾ ಇದೀಯಾ? ಇದರಲ್ಲಿ ಏನೋ ಇದೆ, ಖುಷಿ ವಿಚಾರ ಹಂಚ್ಕೋಬಾರ್ದಾ? ಅದಕ್ಕೆ ಹೇಳದ್ ನನಗೆ ಒಂದ್ ತಿಳಿದ್ರೆ ಇನ್ನೊಂದು ತಿಳಿಯಲ್ಲ ಅಂತ. ನೋಡ, ಎಲ್ಲದಕ್ಕೊಂದು ರೀತಿ ನೀತಿ ಕ್ರಮ ಅಂತ ಇರುತ್ತೆ. ಅದು ಆ ಥರ ಮಾಡಿದ್ರೇನೆ ಸರಿ. ಸುಮ್ಮನೆ ಮಗು ಸಿಕ್ತು ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ ಕಣ. ಮನೆಗೆ ಹೋಗಿ ಎಲ್ಲ ಬನ್ನಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಮಗುನ್ ತೋರಿಸ್ಬೇಕು. ಆಗ ಸಿಗೋ ಮಜಾನೇ ಬೇರೆ. ನಾವು ಟ್ರೈಲರ್ ತೋರಿಸ್ಬಾರ್ದಮ್ಮ, ಡೈರೆಕ್ಟ್ ಫಿಲಮ್ ತೋರಿಸ್ಬೇಕು. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಸದ್ಯಕ್ಕೆ ತಪ್ಪಗಿದ್ದು ಬಿಡು. ನಾವಿಬ್ರು ಈ ವಿಷಯನ ಯಾರ ಹತ್ರನೂ ಲೀಕ್ ಮಾಡೋದೇ ಬೇಡ. ಇಬ್ರು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ ಬಿಡೋಣ, ಓಕೆನಾ? ಸರಿನಪ್ಪ, ಈಗಲೇ ಏನು ಹೇಳಲ್ಲ, ಓಕೆನಾ?